ತರೀಕೆರೆಯವರಿಗೆ ನಿನ್ನೆ ನಡೆದಂಥ ಗುಂಡಿನ ದಾಳಿಯಲ್ಲಿ ಈ ಮೂಗಿನ ಭಾಗದಲ್ಲಿ ಬಹಳ ಗಾಯ ಆಗಿತ್ತು. ಅದನ್ನು ಡಾಕ್ಟರಿಗಾಗಲೇ ಚಿಕಿತ್ಸೆ ಕೊಟ್ಟು ಅದನ್ನು ಆಪರೇಷನ್ ಮಾಡಿದ್ದಾರೆ. ಬಲಗೈಯ ಈ ಒಂದು ಇದರಲ್ಲಿ ಗುಂಡಿನ ಅಂಶ ಇದರಲ್ಲಿ ಬಲಗೈಯಲ್ಲಿ ಸೇರಿಕೊಂಡಿತ್ತು. ಅದನ್ನು ಆಪರೇಷನ್ ಮಾಡಿ ತೆಗೆದಿದ್ದಾರೆ. ಆತಂಕ ಪಡುವಂಥದ್ದೇನಿಲ್ಲ, ಚೇತರಿಸ್ಕೊಳ್ತಾರೆ. ಆದರೆ ಈ ಘಟನೆ ನಡೆದಿರ್ತಕ್ಕಂಥದ್ದನ್ನ ನಾವೆಲ್ಲರೂ ಸಹ ತೀವ್ರವಾಗಿ ಖಂಡಿಸಬೇಕಾಗಿದೆ. ಭಾಳ ವರ್ಷಗಳಿಂದ ನಮ್ಮೊಟ್ಟಿಗೆ ಆತ್ಮೀಯರಾಗಿದ್ದರು. ತನ್ನ ತಂದೆ ಮಾಡಿಕೊಟ್ಟಂಥ ಸಂಘಟನೆಯಲ್ಲಿ ಅನೇಕ ರೀತಿಯ ಸಮಾಜಮುಖಿ ಕೆಲಸಗಳಲ್ಲಿ ನಮ್ಮ ಬೆನ್ನೆಲುಬಾಗಿತ್ತು. ಅಂಥ ವ್ಯಕ್ತಿಗೆ ಈ ಘಟನೆ ನಾವೆಲ್ಲರೂ ಸಹ ಖಂಡಿಸಬೇಕಾಗುತ್ತೆ. ಏಕೆಂತಂದರೆ ಇನ್ನು ಯುವಕ, ಆ ರೀತಿಯ ಮನಸ್ಥಿತಿ ಇರತಕ್ಕಂಥವ್ರನ್ನ ಖಂಡಿತವಾಗ್ಲೂ ನಮ್ಮ ಪೊಲೀಸ್ ಇಲಾಖೆ ಬಂಧಿಸ್ತಾರೆ ಅಂತಕ್ಕಂಥ ಒಂದು ಭರವಸೆ ನಮಗಿದೆ. ಯಾಕೆಂತಂದರೆ ಎಂತೆಂಥ ಕೇಸ್ಗಳನ್ನ ಭೇದಿಸಿರ್ತಕ್ಕಂಥ ನಮ್ಮ ಕರ್ನಾಟಕ ಪೊಲೀಸ್ನವ್ರ ಬಗ್ಗೆ ನಮ್ಗೆ ಹೆಮ್ಮೆ ಇದೆ. ಹಾಗಾಗಿ ಪೊಲೀಸ್ ಇಲಾಖೆ ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದಾರೆ. ಗೊತ್ತಿಲ್ಲ, ಇವತ್ತಿನ ಸಂಜೆ ಒಳಗೆ ಏನಾದರೂ ಆಗಬೇಕು ಅಂತೇಳಿ ಪೊಲೀಸ್ ಇಲಾಖೆಗೆ ಆಗ್ರಹಿಸ್ತಾ ಇದ್ದೀನಿ. ಯಾಕೆಂದರೆ ಜಯ ಕರ್ನಾಟಕ ಸಂಘಟನೆ ಅಂತಂದರೆ ರಾಜ್ಯದ 30 ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು. ಕಳೆದ 17 ವರ್ಷಗಳ ಹಿಂದೆ ಮುತ್ತಪ್ಪರವರು ಸ್ಥಾಪಿಸಿದಂಥ ಜಯ ಕರ್ನಾಟಕ ಸಂಘಟನೆ ಲಕ್ಷಾಂತರ ಕಾರ್ಯಕರ್ತರನ್ನ ಒಳಗೊಂಡಿರ್ತಕ್ಕಂಥ ಸಂಘಟನೆ. ಹಾಗಾಗಿ ಇವತ್ತು ನಾವೆಲ್ಲರೂ ಸಹ ಇಡೀ ಕರ್ನಾಟಕದಾದ್ಯಂತ ನಮ್ಮ ಕಾರ್ಯಕರ್ತರು ಗೃಹ ಸಚಿವರಿಗೆ ಮತ್ತು ಸ್ಥಳೀಯ ಅಧಿಕಾರಿಗಳಿಗೆ ಒಂದು ಒತ್ತಾಯದ ಮನವಿ ಪತ್ರವನ್ನು ಈಗಾಗಲೇ ಸಲ್ಲಿಸಿದ್ದಾರೆ. ಜಿಲ್ಲೆಗಳಲ್ಲಿ ತಮ್ಮದೇ ಆದಂಥ ಧ್ವನಿಯನ್ನ ಒಂದು ಸಾಂಕೇತಿಕವಾಗಿ ಎತ್ತಿದ್ದಾರೆ. ಯಾಕೆಂತಂದ್ರೆ ಇದು ಬೇರೆ ರೂಪಕ್ಕೆ ತಿರುಗಿಸತಕ್ಕಂಥಲ್ಲ, ಅಥವಾ ಕೆಲವು ಮಾಧ್ಯಮಗಳಲ್ಲಿ ನೋಡಿದೆ. ದಯಮಾಡಿ ಹೇಳ್ತೇನೆ, ನಿಮಗೆ ಸಂಪೂರ್ಣ ತನಿಖೆ ಆದಮೇಲೆ ಪೊಲೀಸ್ ಇಲಾಖೆಯವರೇ ನಿಮ್ಗೆ ಸಮಗ್ರ ಮಾಹಿತಿಯನ್ನು ಕೊಡ್ತಾರೆ. ಕೆಲವರು ನಿರೂಪಕರು ತಮ್ಮದೇ ಆದಂಥ ವ್ಯಾಖ್ಯಾನದಲ್ಲಿ ಕೂತ್ಕೊಂಡು ಹಿಂಗಾಗಿರ್ಬೋದು ಹಂಗಾಗಿರ್ಬೋದು ಅಂತೇಳಿ ಹೇಳ್ತಕ್ಕಂಥದ್ದನ್ನ ನಿಜವಲ್ಲ ನೋವಾಗುತ್ತೆ. ಯಾಕೆಂತಂದ್ರೆ ಯಾರಿಗೇ ಇರಲಿ, ನಾಳೆ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಒಬ್ರಿಗೆ ಹಿಂಗಾದಾಗ ಅದನ್ನು ದಯಮಾಡಿ ನೀವು ಮಾಡ್ಕೊಳ್ಳಿ, ಆತ್ಮವಿಮರ್ಶೆ ಮಾಡ್ಕೊಳ್ಳಿ. ನಾವು ಇನ್ನೊಬ್ಬರನ್ನ ವಿಮರ್ಶೆ ಮಾಡ್ತಕ್ಕಂಥದ್ದಲ್ಲ. ಅವ್ರ ಗನ್ಮ್ಯಾನ್ಗಳು ಹಿಂಗೆ ಮಾಡಿರ್ಬೋದು ಅಥವಾ ಮಿಸ್ಫೈರ್ ಆಗಿರ್ಬೋದು, ಈ ಥರ ನೀವೇ ವ್ಯಾಖ್ಯಾನ ಮಾಡತಕ್ಕಂಥದ್ದು ಸರಿಯಲ್ಲ. ಯಾಕೆಂತಂದ್ರೆ ಆ ನಡೆದಿರ್ತಕ್ಕಂಥ ಅನುಭವಿಸ್ತಾ ಇರ್ತಕ್ಕಂಥ ವ್ಯಕ್ತಿ ಗೊತ್ತಿದೆ ಆ ನೋವು ಏನು ಅಂತ ಹೇಳಿ. ಹಾಗಾಗಿ ಯಾರನ್ನೂ ಸಹ ಟೀಕೆ ಮಾಡ್ತಕ್ಕಂಥದ್ದಲ್ಲ. ಯಾಕೆಂದ್ರೆ ನಮ್ಮ ಪೊಲೀಸ್ ಇಲಾಖೆ ಬಹಳ ಸೂಕ್ಷ್ಮವಾಗಿ ಇದನ್ನ ಪತ್ತೆ ಹಚ್ಚುತ್ತಾರೆ, ಮತ್ತೆ ಸಂಬಂಧಪಟ್ಟಂತವ್ರು ಯಾರಿದ್ದಾರೆ ಇದ್ರ ಮೇಲೆ ಅವ್ರಿಗೆ ಕ್ರಮ ಜರುಗಿಸ್ತಾರೆ ಅಂತಕ್ಕಂಥದ್ದು ನನ್ನ ಒಂದು ಭರವಸೆ ಇದೆ. ಇಲ್ಲ, ಅದೇನಾಗಿದೆ ಅಂದ್ರೆ ಈ ಜಾಗ ಬಹಳ ಸೂಕ್ಷ್ಮವಾದ ಜಾಗ, ಮಾತನಾಡ್ಲಿಕ್ಕೆ ಆಗಲ್ಲ. ಯಾಕೆಂತಂದ್ರೆ ಇದು ಸರ್ಜರಿ ಮಾಡಿರ್ತಕ್ಕಂಥದ್ರಿಂದ ಮಾತನಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಮಾತಾಡಿದ್ರೆ ಬ್ಲೀಡಿಂಗ್ ಶುರುವಾಗುತ್ತೆ. ಆ ಕಾರಣಕ್ಕೋಸ್ಕರ ಮಾತನಾಡ್ಲಿಕ್ಕೆ ಆಗಲ್ಲ. ಸ್ವಲ್ಪ ರೆಸ್ಟ್ ಅವಶ್ಯಕತೆ ಇದೆ, ವಿಶ್ರಾಂತಿ ಬೇಕಾಗಿರೋದ್ರಿಂದ ಇನ್ನೂ 1 ದಿನ 2 ದಿನ ಮುಕ್ತವಾಗಿ ಮಾತನಾಡಲಿಕ್ಕೆ ಕಷ್ಟ ಆಗುತ್ತೆ. ವಾರ್ಡ್ಗೆ ಶಿಫ್ಟ್ ಮಾಡಿದ್ದಾರೆ, ಬಟ್ ಅದು ಸ್ಪೆಷಲ್ ಕೇರ್ ಅಲ್ಲಿ ಅದನ್ನ ನೋಡ್ಕೊಳ್ತಾ ಇದ್ದಾರೆ. ಇಲ್ಲ ಇರ್ಲಿ, ಯಾಕೆಂತಂದ್ರೆ ಒಂದು ಆಘಾತಕ್ಕೊಳಗಾಗಿದ್ದಾರೆ. ಯಾಕೆಂದ್ರೆ ಅನಿರೀಕ್ಷಿತವಾಗಿ ನಡೆದಿರ್ತಕ್ಕಂಥ ಘಟನೆ ಇದು. ಮತ್ತೆ ಮಧ್ಯರಾತ್ರಿಯಲ್ಲಿ ಈ ತರ ಆಗಿರ್ತಕ್ಕಂಥದ್ರಿಂದ ಸ್ವಲ್ಪ ಮನಸ್ಸಿಗೆ ಒಂದು ಕಡೆ ವ್ಯಥೆ, ಜೊತೆಗೆ ಈ ಪರಿಸ್ಥಿತಿಯನ್ನ ನೋಡಿದಾಗ ಇನ್ನೊಂದು 2 ದಿನ ರೆಸ್ಟ್ ಮಾಡಲಿ ಅಂತಕ್ಕಂಥದ್ದೇ ನಮ್ಮ